ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ರಾಜ್ಯದಲ್ಲಿ ಮೂಢನಂಬಿಕೆಗಳನ್ನು ಬಿತ್ತುವಂಥದ್ದು ಮತ್ತು ಮೂಢನಂಬಿಕೆ ಆಚರಣೆಗಳಿಗೆ ಬ್ರೇಕ್ ಹಾಕಬೇಕು, ಅದಕ್ಕೆ ಒಂದು ರೀತಿ ಮೂಗುದರ ಹಾಕಬೇಕು ಅನ್ನುವಂಥ ವಿಚಾರದಲ್ಲಿ ಈಗಾಗಲೇ ಏನು ತಜ್ಞರು ಒಂದು ಪ್ರಮುಖವಾದಂಥ ಕರಡನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಸೊ ಈಗ ಅದು ರಾಜಕೀಯ ವಿವಾದದ ಸ್ವರೂಪ ಆಗ್ತಾ ಇದೆ. ಅದಕ್ಕೆ ಅನೇಕ ಬಣ್ಣಗಳು ಬರ್ತಾ ಇದ್ದಾವೆ. ಇದು ಹಿಂದೂ ಧರ್ಮಕ್ಕೆ ವಿರುದ್ಧವಾದಂಥ ಒಂದು ಬಿಲ್ ಆಗುತ್ತೆ. ಇಂಥ ಒಂದು ಆಚರಣೆಗಳನ್ನು ನಿಷೇಧ ನೆಪದಲ್ಲಿ ಅನೇಕ ನಂಬಿಕೆಗಳನ್ನು ಕೂಡ ಅದರ ಘಾಸಿ ಮಾಡುವಂಥ ಪ್ರಯತ್ನ ಈ ಒಂದು ಕರಡು ವಿಧೇಯಕದಲ್ಲಿ ಸೇರಿಕೊಂಡಿದೆ. ಇದನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಒಪ್ಪಬಾರದು. ಸೊ ಈ ನಿಟ್ಟಿನಲ್ಲಿ ಇಡೀ ಪ್ರತಿಪಕ್ಷಗಳು ಕೂಡ ಈ ಒಂದು ಕರಡು ವಿಧೇಯಕದ ವಿರುದ್ಧ ಈಗಾಗಲೇ ಕಿಡಿಕಾರಿದ್ದಾವೆ. ಅಷ್ಟೇ ಅಲ್ಲ, CM ಸಿದ್ದರಾಮಯ್ಯ ಇದನ್ನು ಹಿಂದೂಗಳ ವಿರುದ್ಧ ಬಳಕೆ ಮಾಡಿಕೊಳ್ಳುವಂಥ ಒಂದು ಅಪಾಯ ಇದೆ ಅನ್ನುವಂಥ ಒಂದು ಆತಂಕವನ್ನು ಪ್ರತಿಪಕ್ಷಗಳ ನಾಯಕರು ವ್ಯಕ್ತಪಡಿಸಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJP, KJP, JDS ನಾಯಕರೆಲ್ಲರೂ ಕೂಡ ಮಾತಾಡಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಅದನ್ನು ಕೇಳಿಸ್ಕೊಂಡ ನಂತರ ಈ ಒಂದು ವಿಚಾರದ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡ್ತೀನಿ. ಮೊದಲಿಗೆ ಪ್ರತಿಪಕ್ಷಗಳ ನಾಯಕರು ಏನು ಹೇಳಿದ್ರೆ ಬಂದೋಣ. ಯಾಕೆ ಗೊತ್ತಿಲ್ಲ, ಸಿದ್ದರಾಮಯ್ಯನವರಿಗೆ ನಂಬಿಕೆಗಳನ್ನು ಅಪನಂಬಿಕೆ ಮಾಡಬೇಕು ಅಂತ ಹೇಳುವಂಥದ್ದು, ನಂಬಿಕೆ ಮತ್ತು ವಿಶ್ವಾಸಗಳು ಸಮಾಜದಲ್ಲಿ ಇರಬಾರ್ದು ಅಂತ ಹೇಳುವಂಥ ಭಾವನೆಗಳು ಅವರ ಮನಸ್ಸಲ್ಲಿ ಮತ್ತು ಆ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂಥದ್ದು ಇದೊಂದು ದೊಡ್ಡ ದುರಂತ ಅಂತ ನಾನು ಭಾವಿಸ್ತಾ ಇದ್ದೇನೆ. ಕರಾಳ ಮಸೂದೆ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದನ್ನು ಸ್ಪಷ್ಟವಾಗಿ ವಿರೋಧ ಮಾಡ್ತದೆ ಮತ್ತು ಇದನ್ನು ಒಂದು ಹಂತದವರೆಗೆ ಹೋಗಿ ವಿಧಾನಸಭೆಯಲ್ಲಿ ಮಂಡನೆ ಮಾಡಲಿಕ್ಕೆ ನಾವು ಖಂಡಿತ ಈ ಪಾರ್ಟಿ ಬಿಡುವುದಿಲ್ಲ ಅಂತ ಹೇಳುವಂಥದ್ದು ನಿಶ್ಚಯಗಳನ್ನು ಮಾಡಿದ್ದೇವೆ. ಮೂಢನಂಬಿಕೆಗಳು ಮತ್ತು ಒಂದು ರೀತಿ ಶೋಷಣೆ ಇರುವಂಥದ್ರ ಬಗ್ಗೆ ನಮ್ಮ ಖಂಡಿತ ಸಹಮತ ಇದೆ. ಅಂಥದ್ದನ್ನು ಮಾಡಬಾರ್ದು ಅಂತ ಹೇಳುವಂಥ ನಮಗೆ ಖಂಡಿತ ಮನಸ್ಸಲ್ಲಿದೆ. ಆದರೆ ಯಾವುದೋ ಬೇರೆ ನೆಪವನ್ನು ಇಟ್ಕೊಂಡು ಮಾಡ್ತಾ ಇರುವಂಥದ್ದು ಇದು ಖಂಡಿತ ಅಷ್ಟು ಒಳ್ಳೆಯ ಸಂಪ್ರದಾಯ ಅಲ್ಲ ಅಂತ ನಾನು ಭಾವಿಸ್ತೀನಿ. ಈ ರೀತಿಯ ಒಂದು ಕಾಯ್ದೆಯನ್ನು ತರುವುದರ ಮುಖಾಂತರವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಅನೇಕ ಆಚರಣೆಗಳ ಬಗ್ಗೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಎತ್ತುವಂಥ ಒಂದು ಕುಚೋದ್ಯವನ್ನು ಕಾಂಗ್ರೆಸ್ಸಿನ ಸರ್ಕಾರ ಮಾಡ್ತಾ ಇದೆ. ಇದನ್ನು ಭಾರತೀಯ ಜನತಾ ಪಾರ್ಟಿ ವಿರೋಧಿಸುತ್ತೆ. ಅವ್ರನ್ನ ಕರ್ಕೊಂಬಂದು ಏನು ಈ ಬುದ್ಧಿಜೀವಿಗಳು ರಿಪೋರ್ಟ್ ಕೊಟ್ಟಾರೆ, ಇವ್ರಿಗೊಂದು ಸ್ವಲ್ಪ ಬುದ್ಧಿಯನ್ನು ಕೊಟ್ಬಿಡಿ ಅಂತ ಹೇಳಬೇಕಾಗಿತ್ತು. ಬೆನ್ನೆನಿಗೆ ಹೇಳಬೇಕಾಗಿತ್ತು. ಇವ್ರಿಗೆ ಒಂದು ಸ್ವಲ್ಪ ಏನೋ ರೆಕಮೆಂಡೇಶನ್ ಕೊಟ್ಟಿದ್ದಾರೆ ಇವರಿಗೆ. ಮತ್ತು ಇದನ್ನು ಬರುವಂಥ ಅಧಿವೇಶನದಲ್ಲಿಯೇ ಈ ಒಂದು ವಿಧೇಯಕವನ್ನು ನಾನು ಜಾರಿಗೆ ತಂಬರ್ತೇನೆ ಅಂತ ಹೇಳಿದಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ, ಹೇಗೆ ಕೈ ಇಲ್ಲದವರಿಗೆ ಕೈ, ಕಾಲು ಇಲ್ಲದವರಿಗೆ ಕಾಲು, ಕಣ್ಣು ಇಲ್ಲದವರಿಗೆ ಕಣ್ಣು ಅಂತ ಹೇಳಿದ್ದಾರೆ, ಹಾಗೆ ಬುದ್ಧಿ ಇಲ್ಲದವರಿಗೆ ಬುದ್ಧಿ ಕೊಡಿ ಅಂತ ಹೇಳಿ ಇವ್ರನ್ನ ಕಳಿಸ್ಕೊಡ್ಬೇಕು ಅಂತ ನನಗನ್ನಿಸ್ತದೆ. ಸಿದ್ದರಾಮಯ್ಯ ಮತ್ತು ಅವರ ತಂಡ ಏನು ರಚಿಸಿದ್ದಾರೆ ಅವರನ್ನು. ಇವತ್ತು ಬಂದು ಪಾದ ಪೂಜೆ ಮಾಡಬೇಡಿ ಅಂತ ಹೇಳಕ್ಕೆ ನೀವ್ಯಾರು? ಗುದ್ದಲಿ ಪೂಜೆ ಮಾಡಬೇಡಿ ಅಂತ ಹೇಳಕ್ಕೆ ನೀವ್ಯಾರು? ಶಾಸ್ತ್ರೋಕ್ತವಾಗಿ ನಾವು ಗೃಹ ಪ್ರವೇಶ ಮಾಡುವಂಥ ಪೂಜೆ ಪುನಸ್ಕಾರ ಮಾಡಬಾರ್ದು ಅಂತದಕ್ಕೆ ನೀವ್ಯಾರು? ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಯಾರೋ ಬಡವರು ತಮ್ಮದೇ ಆದಂಥ ಒಂದು ಗಿಣಿ ಶಾಸ್ತ್ರ ಹೇಳಿ, ಒಂದೇನೋ ಅವ್ರ ಭವಿಷ್ಯದ ಬಗ್ಗೆ ಹೇಳಿ, ವಾಸ್ತು ಬಗ್ಗೆ ನಾನು ಕೇಳ್ತೇನೆ ಸಿದ್ದರಾಮಯ್ಯನವ್ರಿಗೆ, ನಿಮ್ಮ ಮನೇಲಿ ನಿಮ್ಮ ಹೆಂಡತಿ ಮಕ್ಕಳು ದೇವ್ರ ಪೂಜೆ ಮಾಡೋದಿಲ್ವ? ನಿಲ್ಲಿಸ್ತೀರ ನಾಳೆಯಿಂದ? ಮಾಂಗಲ್ಯ ಹಾಕಬೇಕು ಹೆಂಡ್ತಿಗೆ ಅಂತ ಕೇಳ್ತೀರ? ನಾಳೆ ಪ್ರಶ್ನೆ ಬರ್ತಿದಾ? ಹೆಣ್ಮಕ್ಳಾಗಿ ಹೂವು ಮಾಡ್ಕೋಬೇಕು ಅಂತ ಹೇಳ್ತೀರಾ ನೀವು? ನಾಳೆ ಮನೆ ಮುಂದೆ ಯಾಕೆ ರಂಗೋಲಿ ಹಾಕಬೇಕು ಅಂತ ನೀವು ಕೇಳ್ತೀರ ನಾಳೆ ಮುಂದೆ ಪ್ರಶ್ನೆ ಬಂದರೆ? ಹೀಗೆ ಅತಿರೇಕದ ಪರಮಾವಧಿ ಬಹುಶಃ ಈ ದೇಶದ ಯಾವುದೇ ರಾಜ್ಯದಲ್ಲಿ ಈ ರೀತಿ ಅತಿರೇಕದ ಒಂದು ನಡವಳಿಕೆ ನಾವು ನೋಡಿರಲಿಲ್ಲ. ಸಿದ್ದರಾಮಯ್ಯನವರು ವಿನಾಶಕಾಲಕ್ಕೆ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಯಾವುದು ಮೂಢನಂಬಿಕೆ ಇದೆ, ಯಾವುದು ಕುರುಡು ನಂಬಿಕೆ ಇದೆ, ಇಂಥದನ್ನು ಅವ್ರು ನಿಷೇಧ ಮಾಡಲಿ. ಆದರೆ ನಾನಿವತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ತಲಕಾವೇರಿಯಲ್ಲಿ ಇಂಥದೇ ದಿನ ತೀರ್ಥೋದ್ಭವ ಆಗುತ್ತೆ ಅನ್ನುವಂಥದ್ದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತೆ. ಇನ್ನು ಮುಂದೆ ಯಾರು ಹೇಳ್ತಾರೆ? ಸಿದ್ದರಾಮಯ್ಯ ಹೇಳ್ತಾರೆ ಇದನ್ನು. ನಾನು ಇದೇ ಸರ್ಕಾರಕ್ಕೆ ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಮುಸಲ್ಮಾನರು ಜಪಮಣಿ ಹಿಡಿತಾರೆ, ಕ್ರೈಸ್ತರು ಜಪಮಣಿ ಹಿಡಿತಾರೆ. ಹಲವಾರು ಧರ್ಮಗಳಲ್ಲಿ ಇವತ್ತು ಮುಸಲ್ಮಾನರಲ್ಲಿ, ಕ್ರೈಸ್ತರಲ್ಲಿ ಕೂಡ ಹಲವಾರು ರೀತಿಯ ಮೂಢನಂಬಿಕೆಗಳು ಬೆಳ್ಕೊಂಡು ಬಂದಿದ್ದಾವೆ. ಇದನ್ನು ನಿಷೇಧ ಮಾಡುವಂಥ ತಾಕತ್ತು ಇವರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಬಹುಸಂಖ್ಯಾತರಿಗೆ ನೋವು ಮಾಡುವಂಥ, ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡುವಂಥ ಮತ್ತು ಯಾವುದೋ ಕೆಲವರನ್ನು ಬುದ್ಧಿಜೀವಿಗಳನ್ನು ಕರ್ಕೊಂಡು ಬಂದು ಇಂಥ ಒಂದು ವರದಿಯನ್ನು ಇವರಿಗೆ ನೋವು ಮಾಡೋದಕ್ಕಾಗಿ ಕೊಡುವಂಥ ಒಂದು ಹುನ್ನಾರವನ್ನು ಸರ್ಕಾರ ಮಾಡ್ತಾ ಇದೆ. ಆ ನಂಬಿಕೆಗಳನ್ನೇ ಇವತ್ತು ಧ್ವಂಸ ಮಾಡ್ತಕ್ಕಂಥ ರೀತಿಯಲ್ಲಿ ಏನು ಹೊರಟಿದ್ದೀರಿ? ಇದು ಸುಮ್ಮನೆ ಅನಾವಶ್ಯಕವಾಗಿ ಸಮಾಜದಲ್ಲಿ ಒಂದು ರೀತಿಯ ಒಂದು ಸಂಘರ್ಷಕ್ಕೋ ಇಲ್ಲ ಸಮಾಜದ ಒಂದು ಕೆಟ್ಟ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೋ ಇವರಿಗೆ ಏನು ಹೊರಟಿದ್ದಾರೆ? ಇವ್ರಿಗೆ ಬೇರೆ ಕೆಲಸ ಇಲ್ವ ಇವರಿಗೆ? ಈ ಸರ್ಕಾರಕ್ಕೆ ಇದೇ ಪ್ರಮುಖವಾದಂಥ ವಿಷಯ ಇವರಿಗೆ. ಸೊ ಅಂತೂ ಇಂತೂ ರಾಜ್ಯ ಸರ್ಕಾರ ಮತ್ತೊಂದು
ಅಸ್ತ್ರವನ್ನು ಪ್ರತಿಪಕ್ಷಗಳ ಕೈಗೆ ಕೊಡ್ತಾ ಇದೆಯಾ ಅನ್ನೋವಂಥ ಒಂದು ದೊಡ್ಡ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದೊಂದು ರೀತಿ ಮೂಢನಂಬಿಕೆಯ ರಾಜಕಾರಣ ಅಂತಲೂ ಕರಿಬೋದು. ನಮ್ಮ ಜೊತೆಗೆ ಚರ್ಚೆಯನ್ನು ಮಾಡಲಿಕ್ಕೆ, ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ BJP ಹಿರಿಯ ನಾಯಕರಂತ ಗೋಮಧುಸೂದನ್ ಇದ್ದಾರೆ, ಹಾಗೆಯೇ ಕಾಂಗ್ರೆಸ್ ಹಿರಿಯ ನಾಯಕರಂತ VS ಉಗ್ರಪ್ಪ ಇದ್ದಾರೆ, ಹಾಗೆಯೇ JDS ಹಿರಿಯ ನಾಯಕರಂತ ಮಲ್ಲಿಂಗೇಗೌಡ ಇದ್ದಾರೆ, ಮತ್ತು KJP ಹಿರಿಯ ನಾಯಕರಂತ ಲಕ್ಷ್ಮಣಣ್ಣ ಇದ್ದಾರೆ. ನಾನು ಮೊದಲಿಗೆ ಉಗ್ರಪ್ಪನವ್ರು ಕೇಳ್ತೀನಿ. ಉಗ್ರಪ್ಪನವರೇ, ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೊಂದು ಅಸ್ತ್ರ ಕೊಟ್ರಿ. ಇದು ಹಿಂದೂಗಳ ವಿರುದ್ಧ ಒಂದು ದೊಡ್ಡ ಪಿತೂರಿ ಈ ಒಂದು ಕರಡಿನಲ್ಲಿದೆ. 90% ಹಿಂದೂಗಳನ್ನು ಗುರಿಯಾಗಿಟ್ಕೊಂಡು ನೀಡಿರ್ತಕ್ಕಂಥ ಕರಡು. ಸಿದ್ದರಾಮಯ್ಯನವರು ಇದನ್ನು ಜಾರಿ ಮಾಡಕ್ಕೆ ಹೊರಟಿದ್ದಾರೆ. ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ಮಂಡಿಸ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇದೊಂದು ರಾಜಕೀಯ ಅಸ್ತ್ರವನ್ನಾಗಿ ವಿರೋಧ ಪಕ್ಷದವರು ಬಳಸ್ಕೊಳ್ಳಿಕ್ಕೆ ಈ ರೀತಿಯ ಕುಚೋದ್ಯ ಮಾತುಗಳನ್ನು ಇವತ್ತು ಆಡ್ತಾ ಇದ್ದಾರೆ. ಇವರೆಲ್ಲರೂ ಸಹ ಸಂವಿಧಾನವನ್ನು ಎತ್ತಿಡಿತೀವಿ ಅಂಥೇಳಿ ಶಾಸಕರಾದಂಥ ಸಂದರ್ಭದಲ್ಲಿ, ಸಂಸತ್ ಸದಸ್ಯರಾದಂಥ ಸಂದರ್ಭದಲ್ಲಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಬಹುಶಃ ಇವರು ಯಾರಾದರೂ ಸಹ ಸಂವಿಧಾನದ ಆರ್ಟಿಕಲ್ 51A ಸಬ್ ಕ್ಲಾಸ್ H ಅನ್ನು ಓದಿದರೆ ಈ ರೀತಿಯ ಕುಚೋದ್ಯದ ಮಾತುಗಳು ಈ ನಾಯಕರುಗಳು ಯಾರೂ ಸಹ ಮಾತನಾಡ್ತಾ ಇರಲಿಲ್ಲ. ನಾನು ನೋಡಿದೆ ಕೆಲವರ ರಿಯಾಕ್ಷನ್ಸನ್ನು, 3 ಜನ ಮಾಜಿ ಮುಖ್ಯಮಂತ್ರಿಗಳ ರಿಯಾಕ್ಷನ್ಸು, ಮಂತ್ರಿಗಳ ರಿಯಾಕ್ಷನ್ಸನ್ನು. ಕೆಲವರು ವಿಚಾರ ಮಾಡಿರ್ತಕ್ಕಂಥವ್ರು ಅವರ ಅಭಿಪ್ರಾಯಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಆ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥ ಅಭಿಪ್ರಾಯಗಳೇ ಒಂದು ಬಿಲ್ ಆಗುತ್ತೆ ಅಂಥೇಳಿ ಊಹಿಸ್ಕೊಳ್ತಕ್ಕಂಥದ್ದು ಇದೆಯಲ್ಲ, ಇದು ಮೂರ್ಖತನದ ಪರಮಾವಧಿ ಅಂಥೇಳಿ ಈ ಸಂದರ್ಭದಲ್ಲಿ ಅತ್ಯಂತ ಕಠಿಣ ಶಬ್ದಗಳಿಂದ ಇದನ್ನು ನಾನು ಮುಂದಿನ ಅಧಿವೇಶನದಲ್ಲಿ ಇಡ್ತೀನಿ ಅಂತ ಹೇಳಿದ್ದಾರೆ. ಒಂದು ನಿಮಿಷ, ಅದೊಂದು ಆತಂಕ ಇದೆ. ಒಂದು ನಿಮಿಷ. ಈಗಾಗಲೇ ಮಹಾರಾಷ್ಟ್ರದಲ್ಲಿ ಈ ರೀತಿಯ ಒಂದು ಕಾನೂನನ್ನು ಜಾರಿಗೆ ತಂದಿರತಕ್ಕಂಥದ್ದಿದೆ. ಸಂವಿಧಾನದ ಡೈರೆಕ್ಟಿವ್ ಸಂವಿಧಾನದ ಫಂಡಮೆಂಟಲ್ ಡ್ಯೂಟೀಸಲ್ಲಿ ಆರ್ಟಿಕಲ್ 51A ಕೆಳಗಡೆ ಸೈಂಟಿಫಿಕ್ ಟೆಂಪರಮೆಂಟನ್ನು, ಆಮೇಲೆ ಮಾನವೀಯ ಮೌಲ್ಯಗಳನ್ನು ಮತ್ತು ಪ್ರಶ್ನೆ ಮಾಡತಕ್ಕಂಥ ಒಂದು ಪ್ರವೃತ್ತಿಯನ್ನು ಜನರಲ್ಲಿ ಮೂಡಿಸಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳು ಮತ್ತು ಪ್ರತಿಯೊಬ್ಬ ಪ್ರಜೆ ಅಂಥೇಳಿ ಸಂವಿಧಾನದ ಮ್ಯಾಂಡೇಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ವೈಜ್ಞಾನಿಕ ಯುಗದಲ್ಲಿ ವೈಜ್ಞಾನಿಕವಾಗಿ ಚಿಂತನೆ ಮಾಡತಕ್ಕಂಥ ಮತ್ತು ಅವೈಜ್ಞಾನಿಕವಾಗಿ ಯಾರೆಲ್ಲ ಕೆಲವರು ತಮ್ಮ ಬದುಕನ್ನು ರೂಪಿಸ್ಕೊಳ್ಳಿಕ್ಕೋಸ್ಕರ ದಂಧೆ ಮಾಡಿಕೊಂಡಿರ್ತಕ್ಕಂಥ ಕೆಲವನ್ನು ನಿಷೇಧ ಮಾಡತಕ್ಕಂಥ, ಅದಕ್ಕೆ ಕಾನೂನು ತರತಕ್ಕಂಥ ಚಿಂತನೆ ಇರತಕ್ಕಂಥದ್ದು ಸಮಾಜದ ಹಿತದೃಷ್ಟಿಯಿಂದಾನೇ ಹೊರತು ಯಾವುದೋ ಒಂದು ಧರ್ಮವನ್ನು ಕಡೆಗಣಿಸ್ತಕ್ಕಂಥದ್ದು ಅಥವಾ ಯಾವುದೋ ಒಂದು ಧರ್ಮವನ್ನು ಎತ್ತಿಡಿತಕ್ಕಂಥ ಪ್ರಶ್ನೆ ಇಲ್ಲವೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿಕೆ ಮಧುಸೂದನ್ ಅವರೇ, ಈಗ ಸರ್ಕಾರ ಇದನ್ನು ಒಂದು ಕರಡಾಗಿ ತೆಗೆದುಕೊಂಡಿದೆ. ಇನ್ನೇ ಅನೇಕ ಹಂತದಲ್ಲಿ ಕೂಡ ಚರ್ಚೆ ಆಗಬೇಕಾಗತ್ತೆ. ಎಲ್ಲಿ ಆತಂಕ ನಿಮಗೆ ಕಾಡ್ತಾ ಇದೆ? ಈಗ ಮೂಢನಂಬಿಕೆಗಳ ಜೊತೆಗೆ ನಂಬಿಕೆಗಳು ಕೂಡ ಇದಾವೆ. 100 ವರ್ಷಗಳ ನಂಬಿಕೆಗಳಿದ್ದಾವೆ. ಇವತ್ತು ಚೀಟಿ ಹಾಕೊಳ್ತೀವಿ, ತಾಯ್ತ ಹಾಕೊಳ್ತೀವಿ, ಅದರಿಂದ ಸರಿಯಾಗುತ್ತೋ ಇಲ್ಲ, ಆದರೆ ಒಂದು ನಂಬಿಕೆ ಇರುತ್ತೆ ಮನುಷ್ಯನಿಗೆ. ಏನೋ ಒಂದು ಪೂಜೆ ಮಾಡ್ತಾರೆ. ಆದರೆ ವ್ಯಕ್ತಿಗತ ನೆಲೆಯಲ್ಲಿ ಮಾಡೋದಾದರೆ ತಪ್ಪಲ್ಲ, ಸಾರ್ವಜನಿಕ ನೆಲೆಯಲ್ಲಿ ಮಾಡೋದನ್ನು ನಿಷೇಧ ಮಾಡಬೇಕನ್ನುವಂಥದ್ದು ಈ ಕರಡಿನ ಒಟ್ಟಾಭಿಪ್ರಾಯ. ಅದ್ರ ಜೊತೆಗೆ ಅನೇಕ ನಂಬಿಕೆಗಳಿಗೂ ಕೂಡ ಘಾಸಿಯಾಗುತ್ತೆ ಅನ್ನುವಂಥ ಆತಂಕ. ಮತ್ತು ಹಿಂದೂಗಳ ಗುತ್ತಿಗೆದಾರರ ರೀತಿ ತಾವ್ಯಾಕೆ ಮಾತಾಡ್ತೀರಿ BJP ಅವರು ಅಂತ? ಮೊದಲನೇದಾಗಿ ನಮ್ಮ ದೇಶ ಅಲ್ಲ, ಪ್ರಪಂಚದ ಎಲ್ಲ ನಾಗರಿಕತೆಗಳು, ಪ್ರಪಂಚದ ಎಲ್ಲ ಜನರು ಸಹ ಅವ್ಯಕ್ತ ಶಕ್ತಿಗಳ ನಂಬಿಕೆಯಲ್ಲಿ ಬದುಕಿಕೊಂಡು ಬಂದಿದ್ದಾರೆ. ದೈವಿಕ ಶಕ್ತಿ, ಅವ್ಯಕ್ತ ಶಕ್ತಿ ಅಂತ. ಅದನ್ನು ನೀವು ದೇವರು ಅಂತನಾದರೂ ಹೇಳಿ, ದೆವ್ವ ಅಂತನಾದರೂ ಹೇಳಿ, ಎರಡಕ್ಕೂ ಸಹ ಅದು 2 ನಂಬಿಕೆ ಇದೆ ಅಂತ ಹೇಳ್ತೀವಿ. ಎರಡು ನಂಬಿಕೆಗಳಿದೆ, 2 ನಂಬಿಕೆಗಳಿದ್ದಾವೆ. ಒಂದನ್ನು ನೀವು ದೇವರು ಅಂತ ಹೇಳ್ತೀರಿ, ಇನ್ನೊಂದನ್ನು ದೆವ್ವ ಅಂತ ಹೇಳ್ತೀರಿ. ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ನಂಬಿಕೆ ಇದೆ. ಹೇಗೆ ದೇವರನ್ನ ಪೂಜೆ ಮಾಡ್ತಾರೋ ಹಾಗೆ ದೆವ್ವಗಳು ನಮ್ಮನ್ನು ಕಾಡದೇ ಇರಲಿ ಅಂತ ಹೇಳಿ ಪೂಜೆ ಮಾಡುವಂಥದ್ದು ಪದ್ಧತಿ ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲ ಭಾಗಗಳಲ್ಲಿದ್ದಾವೆ, ಎಲ್ಲ ಜನಾಂಗಗಳಲ್ಲಿದ್ದಾವೆ, ಎಲ್ಲ ಕಾಲದಲ್ಲಿದ್ದಾವೆ. ಅದೇನು ಇವತ್ತು ನಿನ್ನೆ ಶುರುವಾದಂಥದ್ದಲ್ಲ, ಅಥವಾ ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಆದ ತಕ್ಷಣ ಶುರುವಾಗೋಗ್ಬಿಟ್ರು ಅಂಥ ಸಂಗತಿಯಲ್ಲ. ಸಾವಿರಾರು ವರ್ಷಗಳಿಂದ ಎಲ್ಲ ಭಾಗಗಳಲ್ಲೂ ಇದ್ದಾವೆ ಅದನ್ನು. ಮತ್ತು ಇವರು ಅನೇಕ ಸಂಗತಿಗಳನ್ನ ನಡ್ಕೊಂಡು ಬಂದಿದ್ದಾರೆ. ಯಾವುದು ವೈಜ್ಞಾನಿಕ, ಯಾವುದು ಅವೈಜ್ಞಾನಿಕ ಅಂತನ್ನುವಂಥದ್ದಾಗಲಿ, ಯಾವುದು ಮೂಢನಂಬಿಕೆ, ಯಾವುದು ನಂಬಿಕೆ ಅಂತನ್ನೋದಾಗಲಿ ಬಹಳ ಥಿನ್ ಸಿಲ್ವರ್ ಲೈನ್ ಇದೆ. ಥಿನ್ ಸಿಲ್ವರ್ ಲೈನ್ ಇದೆ.
ಬಟ್ ಆ ಥಿನ್ ಅಲ್ಲ, ಅದನ್ನ ನೀವು ಬಹಳಷ್ಟು ಜನರನ್ನ ಒಂದು ರೀತಿ ಮೋಟಕ್ಕೆ ತಳ್ತಾ ಇದೆ, ಅದನ್ನ ನೀವು ಹಿಂಸೆ ಕೊಡ್ತಾ ಇದೆ. ಅದನ್ನ ನೀವು ಕಾನೂನು ವ್ಯಾಪ್ತಿಗೆ ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಕಾನೂನು ಬಂದ್ರೆ ಉಪಯೋಗ ಆಗಲ್ಲ. ಅಲ್ಲ, ನಾನು ನಿಮ್ಗೆ ಹೇಳ್ತಾ ಇರೋದು ಕೇಳಿ. ಈಗಷ್ಟೇ ನಿನ್ನೆ ಇನ್ನು ಮಂಗಳ ಗ್ರಹಕ್ಕೆ ನಮ್ಮ ಒಂದು ರಾಧಾಕೃಷ್ಣ ನಾವು ಒಂದು ಇದನ್ನ ಕಳಿಸಿದ್ವಿ, ನಾವು ಒಂದು ವೆಹಿಕಲ್ನ ಕಳಿಸಿದ್ವಿ ನಾವು. ಅದರ ಮುಖ್ಯಸ್ಥರು ಬಂದು ತಿರುಪತಿಯಲ್ಲಿ ತಿಮ್ಮಪ್ಪನಿಗೆ ಅವರು ಪೂಜೆ ಮಾಡಿಸಿಕೊಂಡು ಹೋದರು, ವಿಶೇಷ ಪೂಜೆಯನ್ನು. ನೀವು ಅವ್ರನ್ನ ಅವೈಜ್ಞಾನಿಕರು, ಮೂರ್ಖರು, ಮೂಢನಂಬಿಕೆಯಲ್ಲಿರುವಂಥವರು, ಅವರಿಗೆ ವಿಜ್ಞಾನವೇ ಗೊತ್ತಿಲ್ಲ, ಅವ್ರಿಗೆ ತಂತ್ರಜ್ಞಾನವೇ ಗೊತ್ತಿಲ್ಲ ಅಂತ ಹೇಳ್ಬೋದಾ ನಾವು ಅವ್ರನ್ನ? ಹಾಗೆ ಮಾಡೋಕ್ಕಾಗಲ್ಲ. ಅಷ್ಟೊಂದೇ ಅಲ್ಲ, ಅಮೆರಿಕ ದೇಶದವರು ಅವರು ಮನುಷ್ಯರನ್ನ ಕೂಡಿಸಿ ಅವರು ಚಂದ್ರಗ್ರಹಕ್ಕೆ ಕಳಿಸಿದ್ರು. ಆ ಕಳಿಸೋದಕ್ಕಿಂತ ಮುಂಚೆ ಬೆಂಗಳೂರಿನ ಒಬ್ಬ ಜ್ಯೋತಿಷ್ಯ ಶಾಸ್ತ್ರ ಹತ್ರ ಯಾವ ಮುಹೂರ್ತಕ್ಕೆ ನಾವು ಆ ಒಂದು ಉಪಗ್ರಹವನ್ನು ಉಡಾವಣೆ ಮಾಡಬೇಕು ಅಂತ ಕೇಳಿ ತಿಳ್ಕೊಂಡು ಹೋಗಿದ್ದನ್ನ ನಿಮ್ಮ ಪತ್ರಿಕೆಗಳಲ್ಲೇ ನೀವು ಬರ್ತಿರುವಂಥದ್ದು ಬಿತ್ತರ ಮಲ್ಲಿಗೆ. ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಒಂದು ಅಮಾಯಕರನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು, ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ಮಾಡುವಂಥದ್ದು, ಶತಶತಮಾನಗಳಿಂದ ಹಾಗೆ ಉಳಿಸುವಂಥ ನಂಬಿಕೆಗಳ ಆಧಾರದ ಮೇಲೆ ಅವ್ರು ಅಲ್ಲೇ ಇರ್ತಾರೆ ಅನ್ನುವಂಥ ನಂಬಿಕೆಗಳಿದ್ದಾವೆ. ಸೊ ಇಲ್ಲಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಶಿಫಾರಸುಗಳು ಇದ್ದಾವೆ. ಅದರಲ್ಲಿ ಏನಿದೆ ಅಂತಂದ್ರೆ, ಒಂದು ಧರ್ಮದ ಆಚರಣೆಗಳು ಮತ್ತೆ ನಂಬಿಕೆಗಳನ್ನ ಕಿತ್ತು ಹಾಕುವಂತ ಒಂದು ದೊಡ್ಡ ಷಡ್ಯಂತ್ರ ಬಹಳ ಅದರಲ್ಲಿ ಒಪ್ಪಬಾರದು ಅಂತ. ಅಲ್ಲ, ಒಂದೇ ಒಂದು ಸಂಗತಿ ಹೇಳ್ಬಿಡ್ತೇನೆ. ಕಿವಿ ಚುಚ್ಕೊಳ್ಳೋದು ಅಥವಾ ಈ ಬಾಯಿ ಬೀಗ ಹಾಕ್ಕೊಳ್ಳುವಂಥದ್ದು, ಈ ಥರದ ಎಲ್ಲದರ ಬಗ್ಗೆನೂ ಸಹ ಅವರು ಮಾತನಾಡಿದ್ದಾರೆ. ಆದರೆ ಸುಂತಿ ಬಗ್ಗೆ ಮಾತಾಡಿಲ್ಲ. ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡೋಗಿ ಅದನ್ನು ಕತ್ತರಿಸ್ತಾರೆ, ಅದ್ರ ಬಗ್ಗೆ ಮಾತಾಡಿಲ್ಲ. ಸುಂತಿ ಬಗ್ಗೆ ಎಲ್ಲೂ ಚರ್ಚೆ ಮಾಡಿಲ್ಲ ಅವರು. ಸೊ ಮಲ್ಲಿಂಗೇಗೌಡ್ರೆ, ಈ ನಂಬಿಕೆ ಅಂತಕ್ಕಂಥದ್ದು ನನಗೆ ತಿಳಿದ ಮಟ್ಟಿಗೆ ಅದು ಖಾಸಗಿ ವಿಚಾರ. ಏನು ನಂಬಬೇಕು, ಏನು ನಂಬಬಾರ್ದು ಅಂತಂತೆ. ಆದರೆ ನಮ್ಮಲ್ಲಿ ಏನಾಗಿದೆ ಅಂದರೆ, ಈ ಮೂಢನಂಬಿಕೆ ಅಂತಕ್ಕಂಥದ್ದು ತಲತಲಾಂತರಗಳಿಂದ ಬಂದುಬಿಟ್ಟಿದೆ. ಒಂದೊಂದು ಸಾರಿ ಆ ಮೂಢನಂಬಿಕೆ ಏನಾಗಿದೆ ಅಂದರೆ, ಏನು ಈ ದೇಶ ಎಲ್ಲಿಗೆ ಹೋಗುತ್ತಪ್ಪ ಅಂತ ಅನಿಸೋ ಮಟ್ಟದಷ್ಟು ಮೂಢನಂಬಿಕೆ ಇದೆ. ನಂಬಿಕೆ ಒಂದು ಖಾಸಗಿ ವಿಚಾರ. ನಂಬಿಕೆ ಮೇಲೆ ಬದುಕಬೇಕು. ಈಗ ನಮ್ಮ ತಂದೆ ತಾಯಿ ನಾವು ಬದುಕಬೇಕು, ನೀವು ಹೆಂಗೆ ನೋಡಿ ನಿಮ್ಮ ಚಾನೆಲ್ಲ ಮುಂದೆ, ಇದೆಲ್ಲ ನಂಬಿಕೆ. ಇದು ಈಗ ಒಬ್ಬರ ಬಗ್ಗೆ ಅದಲ್ಲ, ಇದು ಇದರಲ್ಲಿ ಮೂಢನಂಬಿಕೆ ಇದೆ. ಈಗ ನೀವು ಬೆತ್ತಲೆ ಸೇವೆ ಮಾಡಿ ನಿಮ್ಮ ಮಕ್ಕಳು ಅದನ್ನೇ ನಾನು ಹೇಳಕ್ ಬಂದಿದ್ದೆ. ಈಗ ನಾನು ಟೋಟಲ್ ಆಗಿ ಅದನ್ನ ನಿಷೇಧ ಮಾಡಿ ಅಥವಾ ಅದ್ರ ಪರ ಅಂತ ನಾನು ಮಾತಾಡ್ತಿಲ್ಲ. ಸಮಗ್ರ ಚರ್ಚೆನಲ್ಲಿ ನಾನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಇವತ್ತು ಏನು ಅನಿಷ್ಟ ಪದ್ಧತಿಗಳಿವೆ ಈ ಮೂಢನಂಬಿಕೆಗಳಲ್ಲಿ. ಇವತ್ತು ನೋಡಿ, ನೀವು ಒಂದು ಚಾನಲ್ ತೋರಿಸ್ತಾ ಇದ್ರಿ, ಅದೇನು ಹಿಡ್ಕೊಂಡು ಚಾನಲ್ ಹೊಡಿತಾವ್ರೆ ಒಂದು ಅಮಾಯಕ ಹೆಣ್ಣಿಗೆ. ಈಗ ಇಂಥವನ್ನೆಲ್ಲ ನೀವು ಸ್ಟ್ರಿಕ್ಟಾಗಿ ತಗೊಳ್ಳಿ. ಈಗ ಇವರು ನಾಯಕರು ಗುದ್ಲಿ ಪೂಜೆ ಬಗ್ಗೆ ಮಾತನಾಡ್ತಾ ಇದ್ರು. ಈಗ ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದು ನೋಡಿ, ಪೇಪರ್ನಲ್ಲಿ ಬಂದಿದೆ ಒಂದು ಇದರಲ್ಲಿ, ಏನು ನಾವು ಭೂಮಿಯನ್ನು ಅಗಿತೀವಿ, ತಾಯಿ ನೀವು ನೋವು ಮಾಡ್ತಾ ಇದ್ದೀವಿ, ಭೂಮಿ ನೀವು ನನಗೆ ಅನ್ನ ಕೊಡ್ತಕ್ಕಂಥ ಮಾತೆ ನೀನು, ಅದರಿಂದ ನೋವು ಮಾಡ್ತಾ ಇದ್ದೀವಿ, ಕ್ಷಮಿಸು. ಅದು ಬರೀ ಮಣ್ಣು, ಅಲ್ಲಿ ತಾಯಿ ಎಲ್ಲಿದ್ದಾಳೆ, ಅದಕ್ಕೆ ಜೀವ ಎಲ್ಲಿದೆ? ಒಂದು ನಿಮಿಷ ಅದು ಏನಾಗ್ತದೆ ಅಂದರೆ, ಅದು ಯಾರಿಗೂ ಹಾನಿ ಮಾಡ್ತಕ್ಕಂಥದ್ದಲ್ಲ. ಏನೋ ಬೇರೆಯವ್ರಿಗೆ, ಈಗ ಮಸೂದನವ್ರಿಗಾಗಲಿ ಉಗ್ರಪ್ಪನವ್ರಿಗಾಗಲಿ, ಅದು ಖಾಸಗಿ ವಿಚಾರದ ವಿಷಯಗಳು. ಈಗ ನಮ್ಮಲ್ಲಿ ಬಂದಾಗ ನೀವು ಬೆತ್ತಲೆ ಸೇವೆ ಮಾಡಿ ಸರ್ ಹೋಗ್ತೀರಿ, ನೀವು ಯಾರೋ ತಿಂದು ಬಿಟ್ಟಿದ್ರ ಮೇಲೆ ಉರುಳಾಡ್ಬಿಡಿ, ಇವೆಲ್ಲ ಏನು ಪಾದ ಪೂಜೆ ಮಾಡಿಬಿಟ್ಟು ಅದು ನೀರು ಕುಡೀರಿ. ಯಾವೊಂದು ಒಬ್ಬನ ಪಾದ ಪೂಜೆ ಮಾಡಿ ಎಲ್ಲಾದ್ರೂ ಉಂಟೇನ್ರಿ? ಇಂಥವನ್ನೆಲ್ಲಾನು ಸರ್ಕಾರ ಸ್ಟ್ರಿಕ್ಟಾಗಿ ತಗೋಬೇಕಾಯ್ತದೆ. ಆ ತಗೊಳ್ತೀವಿ ಅಂತ ಹೇಳೋವಾಗ ನಿಮ್ಗೆ ಹೇಳೋದು, ಈ ಒಳ್ಳೇದನ್ನು ಎತ್ತಬಾರ್ದು. ಏನೋ ಇವಾಗ ನಮ್ಮಲ್ಲಿ ಈಗ ನಮ್ಮ ಇದು ಸೀರೆ ಉಟ್ಕೊತಾರಪ್ಪ, ಪ್ರಪಂಚದ ಯಾವ ಭಾಗದಲ್ಲೂ ಭಾರತ ಬಿಟ್ಟರೆ ಪಾಕಿಸ್ತಾನ ಅಂದರೆ ನಮ್ಮ ಏನಿದೆ ನಮ್ಮ ಏಷ್ಯಾದಲ್ಲಿಲ್ಲ. ಭಾರತ, ಪಾಕಿಸ್ತಾನ, ಬಾಂಗ್ಲಾದೇಶ, ಈ ನೇಪಾಳ, ಸೌತ್ ಇಂಡಿಯಾ ಅವು ಬಿಟ್ಟರೆ ಇನ್ನೆಲ್ಲೂ ಈಗ ಸಿಲೋನ್ ಸಹ ಇದಾಗಿದೆ, ಇನ್ನೆಲ್ಲೂ ಉಟ್ಕೊಳ್ಳಲ್ಲ. ನೀವು ಸೀರೆನ ಉಡಬೇಡಿ ಅಂತ ಹೇಳಿದ್ರೆ ಇದು ನಂಬಿಕೆ, ನಮ್ಮ ಸಂಸ್ಕೃತಿ. ಈ ವಿಚಾರ ವ್ಯಾಪಕ ಚರ್ಚೆಗೆ ಮೊದಲು ರಾಜಕೀಯವಾಗಿ ವಿವಾದ ಆಗ್ತಾ ಇದೆ. ಏನಾಗಿದೆ ಅದನ್ನ ನೀವು ಒಂದು ರಾಜಕೀಯ ಯಾಕಾಗ್ತಿದೆ ಅಂದರೆ, ನಾನು ಹೇಳ್ತಕ್ಕ ರಾಜಕೀಯ ಯಾಕಾಗ್ತಿದೆ ಅಂತ ಹೇಳಿದ್ರೆ, ಈ ಕಮಿಟಿಯನ್ನು ಮಾಡೋವಾಗ ನನಗೆ ತಿಳಿದಂಗೆ ಈ ಕಮಿಟಿಯಲ್ಲಿ ಸ್ವಲ್ಪ ಪ್ರಗತಿಪರರು ಹೆಂಗಿದಾರೋ ಸ್ವಲ್ಪ ಎಲ್ಲವನ್ನು ಸೇರಿಸ್ಕೋಬೇಕು. ನಂಬಿಕೆ ಪ್ರಶ್ನೆ ಅಲ್ಲ. ಈಗ ಆಚಾರ ವಿಚಾರಗಳನ್ನ ಸ್ವಲ್ಪ ತಿಳ್ಕೊಂಡವ್ರಿಗೆ, ಈಗ ನಾನು ಮಸೂದ್ ಅವ್ರಿಗೆ ಹೇಳ್ತೇನೆ, ಏನು ಮಸೂದ್ ಅಂದ್ರೆ ಯಾವಾಗಲೂ ನೀವು ಈಗ 1000 ವರ್ಷದ ಹಿಂದಿಂದ ಹೇಳಕ್ ಬರ್ತಿರಲ್ರಿ ಅಂತ ನಾನು. ಈ ಕಮಿಟಿ ಸರ್ಕಾರ ಏನು ಮಾಡಿರೋಂಥದ್ದಲ್ಲ. ಹಾಗಾಗಿ ಸರ್ಕಾರ ಮಾಡಿದ್ರೆ ಎಸ್, ನೀವು ಇಲ್ಲ, ಅದು ಯಾರೋ ಕೆಲವು ತಗೊಂಡಿದೆ ಸರ್ಕಾರ. ಇಲ್ಲ, ಸರ್ಕಾರ ತಗೊಂಡಿದೆ ಅಂತ ಹೇಳಿದ್ರೆ, ಈ ಮೂಢನಂಬಿಕೆಗಳ ಬಗ್ಗೆ ಈಗ ಸರ್ಕಾರ ಯಾಕೆ ತಗೊಳ್ತು?
ಯಾಕೆ ತಗೊಳ್ತಂಗೆ ಅದನ್ನು ಯಾರು ತಗೊಂಡು ಅದ್ರ ಕೊಟ್ಟಿದ್ದಾರೆ ಫೈನಲ್ ಅದು ಫೈನಲ್ ಅಲ್ಲ ಅದು. ಫೈನಲ್ ಅಲ್ಲ, ಅದೆಲ್ಲ ಸರ್ಕಾರ ಮಾಡಬೇಕಾದ್ರೆ ಅದನ್ನು ಚರ್ಚೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ನಾನು ಹೇಳ್ತಕ್ಕಂಥದ್ದು ಭಾಳ ನೋಡಿ, ಅಲ್ಲಿ ನೀವು ತೋರಿಸ್ತಾ ಇದ್ದಿಲ್ಲ, ಇವೆಲ್ಲ ಏನು ಇವನ್ನೆಲ್ಲ ನೋಡ್ಲಿಕ್ಕೆ ಅಸಹ್ಯ ಅನಿಸುತ್ತೆ. ನೀವು ಇಂಥವನ್ನು ಮಾಡಬೇಕೇ ಹೊರತು ಸಾರಾಸಗಟಾಗಿ ನೀವು ಎಲ್ಲವನ್ನೂ ಮಾಡಿಬಿಟ್ರೆ ಆಮೇಲೆ ಇದರಲ್ಲಿ 90% ಏನು ಹೇಳ್ತಾರೆ ಇವಾಗ ಹಿಂದೂಗಳು ಅಂತಕ್ಕಂಥದ್ದಲ್ಲ. ಇದು ಚರ್ಚೆ ಆಗಲಿ, ಇದರಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಆಗಲಿ, ಅದ್ರ ಬಗ್ಗೆ ಇದಾಗಲಿ. ಬಹಳ ಮೂಢನಂಬಿಕೆ ಏನಿದೆ ಜನಗಳ ಸಾಮಾನ್ಯರ ಮೇಲೆ ಎಫೆಕ್ಟ್ ಆಗ್ತಕ್ಕಂಥದ್ದು, ಅದನ್ನು ಅದಕ್ಕೆ ಬದಲಾಗಿ ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ, ಲಕ್ಷ್ಮಣ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.